ಸದ್ಯ ನಾನೀಗ ಗುಲ್ಮಾರ್ಗ್ನ ಫೇಸ್ 2 ಅಂದ್ರೆ ಗುಲ್ಮಾರ್ಗ್ ಪ್ರದೇಶ ಏನಿದೆ ತಳಮಟ್ಟದಲ್ಲಿ, ಅದಾದ್ಮೇಲೆ ನೀವು ಕೇಬಲ್ ಕಾಲ್ ಮೂಲಕವಾಗಿ ಮೇಲ್ಗಡೆ ಬಂದಂತಹ ಸಂದರ್ಭದಲ್ಲಿ ಫಸ್ಟ್ ಫೇಸ್ 1 ಅಂತ ಸಿಗುತ್ತೆ. ಅಲ್ಲಿ ಗೆ ನೀವು ಮೇಲ್ಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ಪೂರ್ತಿಯಾಗಿ ಹಿಮ ಪರ್ವತಗಳನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತೆ. ನಾನೀಗ ಈ ಪ್ರದೇಶದಲ್ಲಿ ಇದ್ದೀನಿ, ಇಲ್ಲಿನ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮಧ್ಯಾಹ್ನ 2 ಗಂಟೆಯ ಸುಮಾರು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲಾ ಜನರನ್ನ ಕೆಳಗಡೆ ಕಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸೇನೆ ಈಗಾಗಲೇ ಆದೇಶವನ್ನ ಕೊಟ್ಟಿರುವಂತದ್ದು 2 ಗಂಟೆಯ ಮೇಲ್ಪಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ಜನರು ಇಲ್ಲಿರಬಾರ್ದು. ಯಾಕಂದ್ರೆ ಯಾವ ಹಂತದಲ್ಲಿ ಬೇಕಾದ್ರೂ ಕ್ಲೈಮೇಟ್ ಚೇಂಜ್ ಆಗಬಹುದು. ಇನ್ನೊಂದು ಕಡೆಗೆ ಅಂದ್ರೆ ಪೆಹಲ್ಗಾಮ್ಲಿ ನಡೆದಿರ್ತಕ್ಕಂತಹ ದಾಳಿಯ ನಂತರ ಎಲ್ಲಾ ಪ್ರದೇಶಗಳಲ್ಲೂ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ. 2 ಗಂಟೆ ಮೇಲ್ಪಟ್ಟು ಯಾರೂ ಸಹಿತ ಪ್ರವಾಸಿ ಸ್ಥಳಗಳಲ್ಲಿ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಕಾರಣ ಏನು ಅಂತಂದ್ರೆ, ಒಂದು ಸಂಜೆ ಮೇಲ್ಪಟ್ಟು ಅಟ್ಯಾಕ್ ಮಾಡೋದಕ್ಕೆ ಏನಂದ್ರೆ ಉಗ್ರರಿಗೆ ಒಂದು ರೀತಿ ಆಪ್ಷನ್ ಇದ್ದಾಗಿರುತ್ತೆ. ಅದ್ರ ಜೊತೆಗೆ ಎರಡನೇದಾಗಿ ಕ್ಲೈಮೇಟ್ ಕಾರಣಕ್ಕಾಗಿ ಈ ಪ್ರದೇಶದಲ್ಲಿ ಯಾರಿಗೂ ಸಹಿತ ಇರೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಈ ಕಾರಣಕ್ಕಾಗಿ ಎಲ್ಲರನ್ನೂ ಸಹಿತ ಕೆಳಗಡೆ ಕಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪೂರ್ತಿ ಹಿಮಪರ್ವತದಲ್ಲಿರುವಂತಹ ಪ್ರವಾಸಿಗರು, ಬೆಳವಣಿಗೆ ಪ್ರವಾಸಿಗರು ಏನು ಬಂದಿದ್ದಾರೆ ಆ ಪ್ರವಾಸಿಗರನ್ನ ಕೆಳಗಡೆ ಕಳಿಸ್ತಾರೆ. ಆ ಮೂಲಕವಾಗಿ ಅವರನ್ನ ಈ ಏನಂದ್ರೆ ಗುಲ್ಮಾರ್ಗ್ನ ಪ್ರದೇಶದಿಂದ ಕೆಳಗಡೆಗೆ ಅಂದ್ರೆ ಶ್ರೀನಗರ್ ಭಾಗಕ್ಕೆ ಹೋಗೋದಕ್ಕಾಗಿರ್ಬೋದು, ಅಥವಾ ಅಂದ್ರೆ ಬಾರಾಮುಲ್ಲಾ ಕಡೆ ಹೋಗೋದಾಗಿರ್ಬೋದು, ಅಥವಾ ಬೇರೆ ಕಡೆ ಪ್ರವಾಸಿಗರು ಯಾವ ಕಡೆ ಹೋದ್ರೂ ಸಹಿತ ಕೆಳಭಾಗದಲ್ಲಿ ಸಿಟಿ ಭಾಗದಲ್ಲಿ ಸೇಫೆಸ್ಟ್ ಪ್ಲೇಸ್ ಇರುತ್ತೆ. ಅದನ್ನು ಹೊರತುಪಡಿಸಿ ಈ ಗುಡ್ಡಗಾಡಿನ ಪ್ರದೇಶಗಳಾಗಿರ್ಬೋದು, ಅದ್ರ ಜೊತೆಗೆ ಈ ಹಿಮಪರ್ವತದ ಪ್ರದೇಶಗಳಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ಜನರಿಗೆ ಇರೋದಕ್ಕೆ ಅವಕಾಶವನ್ನು ಕೊಡಲಾಗಲ್ಲ. ಮುಂಚೆ ಏನಾಗ್ತಿತ್ತು ಅಂದ್ರೆ 4 ಗಂಟೆವರೆಗೆ ಈ ಒಂದು ಪ್ರದೇಶದಲ್ಲಿ ಇರೋದಕ್ಕೆ ಅವಕಾಶವನ್ನು ಕೊಡಲಾಗ್ತಿತ್ತು. ಆದ್ರೆ ಪೆಹಲ್ಗಾಮ್ ದಾಳಿಯ ನಂತರ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಏನಂದ್ರೆ ಸೇನೆ ನಿಯೋಜನೆ ಆಗಿದೆ. ನಿಮ್ಗೆ ಪ್ರತಿ ಹಂತದಲ್ಲೂ ಸಹಿತ ಸೇನೆ ಕಾಣಿಸ್ತಿಗುತ್ತೆ ನೋಡಿ. ಎಲ್ಲಿ ನೋಡಿದ್ರು ಸಹಿತ ಸೇನೆ ಇರುತ್ತೆ, ಎಲ್ಲಿ ನೋಡಿದ್ರು ಸಹಿತ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ಭದ್ರತಾ ದೃಷ್ಟಿಯಿಂದಾನೇ ಸಹಿತ ಏನಂದ್ರೆ ಈ ಒಂದು ಏನಂದ್ರೆ ಗುಲ್ಮಾರ್ಗ್ ಏನಿದೆ, ಈ ಗುಲ್ಮಾರ್ಗ್ನಲ್ಲೇ 18ನೇ ತಾರೀಕು ಏಪ್ರಿಲ್ 18ರ ಮುಂಚಿತವಾಗಿ ಟೆರರಿಸ್ಟ್ಗಳು ಬಂದು ಈ ಪ್ರದೇಶಗಳನ್ನೆಲ್ಲವೂ ಸಹಿತ ಒಂದ್ಸರಿ ನೋಡಿಕೊಂಡು ಇಲ್ಲಿ ಮೊದಲು ಅಟ್ಯಾಕ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಸೇನಾ ಸಿಬ್ಬಂದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಕಾರಣಕ್ಕಾಗಿ, ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಸೇನೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಅವರಿಗೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಇವು ಅವರು ನೇರವಾಗಿ ಸೋನ್ಮಾರ್ಗ್ ನ ನೋಡ್ತಾರೆ. ಸೋನ್ಮಾರ್ಗ್ಲೂ ಸಹಿತ ಅದೇ ರೀತಿಯಂತಹ ಭದ್ರತೆ ಇರುತ್ತೆ. ತದನಂತರ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಸ್ಥಳ ಅದು ಅಂದ್ರೆ ಪೆಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಹೋಗಿ ದಾಳಿಯನ್ನ ಮಾಡ್ತಾರೆ. ಈಗ ಎಲ್ಲಾ ಪ್ರದೇಶಗಳನ್ನ, ಯಾಕಂದ್ರೆ ಇಲ್ಲಿಯವರೆಗೆ ಈ ಪ್ರದೇಶಗಳೆಲ್ಲವೂ ಸಹಿತ ಕ್ಲೋಸ್ ಆಗಿದ್ವು. ಆದ್ರೆ ನಿನ್ನೆ ಸಂಜೆಯಿಂದ ಈ ಪ್ರದೇಶವನ್ನ ಓಪನ್ ಮಾಡೋದಕ್ಕೆ ಇಲ್ಲಿರುವಂತಹ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಂಡು ಈಗ ಜನರಿಗೆ ಬರೋದಕ್ಕೆ ಅಂದ್ರೆ ಪ್ರವಾಸಿಗರಿಗೆ ಬರೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಈಗ ಭದ್ರತಾ ಸಿಬ್ಬಂದಿಯನ್ನ, ಸೇನೆಯ ಸಿಬ್ಬಂದಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಈ ಎಲ್ಲಾ ಪ್ರದೇಶಗಳು ಸೆಕ್ಯೂರ್ಡ್ ಆಗಿದ್ದಾವೆ. ಈ ಒಂದು ಸೆಕ್ಯೂರ್ಡ್ ಆಗಿರುವಂತಹ ಪ್ರದೇಶದ ವಾಸ್ತವತೆ ಏನಿದೆ ಅಂತ ಕನ್ನಡಿಗರ ಮುಂದ್ಗಡೆ ಇರುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಯುದ್ಧದ ಕವರೇಜ್ ಅನ್ನ ಮಾಡಿದ್ವಿ, ಮತ್ತೊಂದು ಕಡೆಗೆ ಟೆರರಿಸ್ಟ್ ನ ಅಟ್ಯಾಕ್ ಯಾವ ರೀತಿ ಆಯಿತು, ಅವರನ್ನು ಹೊಡೆದುಡಿಸುವಂತಹ ಕೆಲಸ ಯಾವ ರೀತಿಯಾಗಿ ನಡೀತಾ ಇತ್ತು, ಮತ್ತೆ ಅದರ ಜೊತೆಗೆ ಪ್ರವಾಸಿ ತಾಣಗಳ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ರಿಪೋರ್ಟ್ ಅನ್ನು ಕೊಡುವಂತಹ ಕಾರಣಕ್ಕಾಗಿ ನಾವು ಇಂತಹ ಕಿರಿದಾದಂತಹ ಪ್ರದೇಶದಲ್ಲಿ, ಅದು ಗುಡ್ಡಗಾಡಿನ ಪ್ರದೇಶದಲ್ಲಿ ಬಂದು ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ನಿಮಗೋಸ್ಕರ ಮಾಡ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್ ಗುಲ್ಮಾರ್ಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.